ಇನ್ನು ತಿಂಗಳು ಮನೆ ಬಾಗಿಲಿಗೆ ಬರ್ತಾ ಇದ್ದಂತ ಹಣ ಕಳೆದ 3-4 ತಿಂಗಳುಗಳಿಂದ ಬರ್ತಾ ಇಲ್ಲ. ಅಂದ್ರೆ ಗೃಹಲಕ್ಷ್ಮಿ ವಿಚಾರವಾಗಿ ನಾವು ಹೇಳ್ತಾ ಇರೋದು. ಹೀಗಾಗಿ ರಾಜ್ಯದ ಮಹಿಳೆಯರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಣ ಬಾರದೇ ಇರೋದ್ರಿಂದಾಗಿ ಹಲವು ಜಿಲ್ಲೆಯಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ, ಸರ್ಕಾರದ ವಿರುದ್ಧವಾಗಿ ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮಂತ್ರಿಗಳು ಮಾತ್ರ ಸ್ವಲ್ಪ ಡಿಲೇ ಆಗಿದೆ, ಈ ತಿಂಗಳು ಎಲ್ಲ ಒಟ್ಟಿಗೆ ಬರುತ್ತೆ ಬಿಡಿ ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ 3 ತಿಂಗಳಿಂದ ಬರ್ತಾನೆ ಇಲ್ಲ. ಬಂದಿದ್ರೆ ತುಂಬಾ ಉಪಯೋಗ ಆಗ್ತಾ ಇತ್ತು. ರೇಷನ್ ದುಡ್ಡು ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ಹೇಳಿ ನಂಬ್ಕೊಂಡು ನಾವು ತುಂಬಾ ಕಮಿಟ್ಮೆಂಟ್ ಎಲ್ಲ ಇಟ್ಕೊಂಡಿರ್ತೀವಿ. 3 ತಿಂಗಳಾದ್ರೂ ಬಂದಿಲ್ಲ ಗೃಹಲಕ್ಷ್ಮಿ, ಮಹಿಳೆಯರ ಕಣ್ಣೀರು. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ರಾಜ್ಯದ ಮಹಿಳೆಯರು. ಮನೆ ಬಾಡಿಗೆ, ಆಸ್ಪತ್ರೆ ಖರ್ಚು, ಮಕ್ಕಳ ಸ್ಕೂಲ್ ಫೀಸು, ಹೀಗೆ ಯಾವ್ಯಾವುದೋ ರೀತಿಯಲ್ಲಿ ಬಳಕೆಯಾಗ್ತಿದ್ದ ಗೃಹಲಕ್ಷ್ಮಿ ಹಣ ಕಳೆದ 3-4 ತಿಂಗಳಿನಿಂದ ಬಂದಿಲ್ಲ. ಹೀಗಾಗಿ ಮಹಿಳೆಯರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಕೆಲವೆಡೆ ನಿರ್ಮಾಣವಾಗಿದೆ. ರಾಜ್ಯದ ಮಹಿಳೆಯರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂತ ಬಂದು ಇಲ್ಲಿ ಓಟ್ ಕೇಳಿ ಎಲ್ಲ ಓಟ್ ಹಾಕ್ಸ್ಕೊಂಡ್ ಆದ್ಮೇಲೆ ಈ ತರ ಮಾಡ್ತಿದ್ದಾರೆ. ಒಂದ್ ಕೈಗೆ ಒಂದ್ ಕೊಡೋದು ಒಂದ್ ಬೇಡೋದು ಹಿಂಗ್ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ಹೇಳಿ ನಂಬ್ಕೊಂಡು ನಾವು ತುಂಬಾ ಕಮಿಟ್ಮೆಂಟ್ ಎಲ್ಲ ಇಟ್ಕೊಂಡಿರ್ತೀವಿ. ಇವ್ರು ಸಡನ್ ಆಗಿ ಈ ತರ ಎಲ್ಲ ನಿಲ್ಲಿಸ್ಬಿಟ್ರೆ ನಾವು ಯಾವ ತರ ಜೀವನ ಮಾಡ್ಬೇಕು? ಅದು ಬತ್ತಿದ್ರೆ ಎಷ್ಟೋ ವಾಸಿ ಮಾತ್ರ ಮೆಡಿಸನ್ ತಗೊಳಕ್ಕೆ ಎಷ್ಟೋ ಹೆಲ್ಪ್ ಆಯ್ತಿದೆ. ಈಗ ಬರ್ನಿಲ್ಲ ಅಂದ್ರೆ ಅದು ನಿಂತು ಹೋಗೈತೆ. ಈಗ ಅದೇ 2 ತಿಂಗಳಿಂದಾಗ ಅದನ್ನೇ ಕಾಯ್ಕ ಕುಂತೀವಿ ನಾವು. ಗೃಹಲಕ್ಷ್ಮಿ ಹಣ ತಡವಾಗ್ತಿರೋದು ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ನಿನ್ನೆಯಷ್ಟೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರದ ಬಳಿ ದುಡ್ಡಿಲ್ಲ ಅಂದಿದ್ರು. ಜೋಶಿ ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ ಸಚಿವ ಕೆಜೆ ಜಾರ್ಜ್, ನಿಮ್ಮ ಸರ್ಕಾರ ಇರೋ ಕಡೆ ಇದನ್ನ ಮಾಡಿಸಿ, ನಾವು ಏನು ಭರವಸೆ ಕೊಟ್ಟಿದ್ದೇವೋ ಅದನ್ನ ಮಾಡ್ತೀವಿ ಅಂದಿದ್ದಾರೆ. ಗೃಹಲಕ್ಷ್ಮಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ. ರಸ್ತೆಗಳನ್ನ ಮಾಡಲಿಕ್ಕೆ ದುಡ್ಡಿಲ್ಲ, ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ, ಎಲ್ಲ ಬೆಲೆಗಳು ಜಾಸ್ತಿ. ಅವ್ರಿಗೆ ಹೇಳಿ, ಅವ್ರಿಗೆ ದಯವಿಟ್ಟು ಹೇಳಿ, ನೀವು ಒಂದು ರಿಕ್ವೆಸ್ಟ್ ಮಾಡಿ ಜೋಶಿ ಅವರಿಗೆ, ಮಾಧ್ಯಮದವರು, ನೀವು ನಿಮ್ಮ BJP ಸರ್ಕಾರದ ಕಡೆ ಈ ಕಾರ್ಯಕ್ರಮ ಜಾರಿ ಮಾಡಿ, ಅದಾದ್ಮೇಲೆ ಅವ್ರಿಗೆ ಕೊಡಿಸಿ, ನೀವು ತಿಂಗಳು ಕರೆಕ್ಟಾಗಿ ಕೊಡ್ತಾ ಇದ್ಬಿಟ್ರೆ ನಮಗೂ ಹೇಳಿ, ನಾವು ಅಲ್ಲಿ ಕೊಡ್ತಾ ಇದ್ವಿ ತಿಂಗಳು ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಆಗ ನಾವು ಕೊಡ್ತೀವಿ. ನಾವು ಏನು ಭರವಸೆ ಕೊಟ್ಟಿದ್ದೀವಿ ಅದನ್ನು ಮಾಡ್ತೀವಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಗ್ಯಾರಂಟಿ ಕೊಡೋಕ್ಕಾಗದೆ ತಿಣಕಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು 5 ತಿಂಗಳಿಂದ ಜನರಿಗೆ ದುಡ್ಡು ಹೋಗಿಲ್ಲ ಅನ್ನೋದು ಪಾಪ ಮುಖ್ಯಮಂತ್ರಿಗಳಿಗೇ ಗೊತ್ತಿಲ್ಲ. ಅಂದರೆ ಈ ಸರ್ಕಾರ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ. ಗ್ಯಾರಂಟಿ ಹಣ, ಅಕ್ಕಿ ಹಣ ಜನರಿಗೆ ತಲುಪಿಲ್ಲ ಅನ್ನೋದು ಸ್ವಯಂ ಮುಖ್ಯಮಂತ್ರಿ ಹಣಕಾಸು ಖಾತೆ ಸಚಿವರು ಅವರಿಗೇ ಗೊತ್ತಿಲ್ಲ. ನಾನು ಒಂದು ವಾರದಿಂದ ಹೇಳ್ತಾ ಇದ್ದೇನೆ, ಈ ಸರ್ಕಾರದಲ್ಲಿ ಹಣ ಇಲ್ಲ. ಈಗಾಗಲೇ ಎಲ್ಲ ಕಡೆಯಿಂದಲೂ ಈ ದಿವಾಳಿ ಆಗಿದೆ ಈ ಸರ್ಕಾರ ಅನ್ನೋದು. ದಿವಾಳಿ ಹಬ್ಬ ಇನ್ನೂ 6 ತಿಂಗಳಿದೆ, ಮುಂದೆ 6-7 ತಿಂಗಳಿದೆ. ಈ ಸರ್ಕಾರ ಇವತ್ತೇ ದಿವಾಳಿ ಆಗಿಬಿಟ್ಟಿದೆ. ಯಾಕೆಂತ ಗೊತ್ತಿಲ್ಲ, ಇದು ಪರಿಶೀಲನೆ ಆಗಬೇಕು. ಬಿಜೆಪಿಗೆ ಕೌಂಟರ್ ಎಂಬಂತೆ ಉತ್ತರ ಕೊಟ್ಟಿರುವ ಸಿಎಂ, ಶೀಘ್ರದಲ್ಲೇ ಹಣ ಜಮೆ ಆಗುತ್ತೆ ಅಂದ್ರು. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ಬರ್ತಾ ಇಲ್ಲ. ಯಾವಾಗ ಅಧಿಕಾರಿಗಳು ಮಾತಾಡ್ದ ಸರ್? ಹೇಳಿದ್ದೀನಿ ಸದ್ಯಕ್ಕಂತೂ 2-3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಕೈ ಸೇರಿಲ್ಲ. ಹೀಗಾಗಿ ಯಾವಾಗ ದುಡ್ಡು ಬರುತ್ತೋ ಅಂತ ಮಹಿಳೆಯರು ಕಾಯ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.